ನಾವು ಭಾಳಷ್ಟು ಕಡೆ ವಿಚಾರನ ತಿಳಿಸಿದ್ದೀವಿ. ಅದನ್ನು ತಮಗೆ ವಾಟ್ಸಪ್ ಮಾಡ್ತೀನಿ ನಾನು. ಈಗ ಏನಪ್ಪ ಅಂದರೆ, ಈಗ ಸದ್ಯಕ್ಕೆ ಕುಂಬ್ಳಗುಡಿಯಲ್ಲಿರೋ ಶೇಖರನ್ನ ಇಟ್ಕೊಂಡ್ರೆ ಒಂದು 50% ನಮ್ಮ ಮಠದ ಸಮಸ್ಯೆ ಎಲ್ಲ ಬಗೆಹರುತ್ತೆ. ಆ ಒಂದು ದುಷ್ಟ ವ್ಯಕ್ತಿಯಿಂದ ಭಾಳ ವರ್ಷಗಳಿಂದ ನಮ್ಮ ಸಮುದಾಯಕ್ಕೆ, ನಮ್ಮ ಮಠಕ್ಕೆ ಎಲ್ಲ ರೀತಿಯಾದಂಥ ಡ್ಯಾಮೇಜ್ ಆಗಿದೆ. ಆತನ ಅದನ್ನು ಮುಚ್ಕೊಳ್ಳೋದಕ್ಕೆ ಇನ್ನೊಂದಷ್ಟು ಕಿತಾಪತಿ ಇದನ್ನೆಲ್ಲ ಮಾಡ್ತಾ ಹೋಗ್ತಾ ಇದ್ದಾರೆ ಆ ವ್ಯಕ್ತಿ. ಅಂದರೆ ಕುಂಬ್ಳಗಡಲ್ಲಿರೋ ಶೇಖರ್ ಸ್ವಾಮೀಜಿ ಪ್ರಕಾಶ್ನಾಥ್ ಸ್ವಾಮೀಜಿ ಅಂತ ಕರೀತಾರೆ, ಶೇಖರ್ ಸ್ವಾಮೀಜಿ ಅಂತ ಕರೀತಾರೆ. ಆ ಒಬ್ಬ ವ್ಯಕ್ತಿ ಇಟ್ಕೊಂಡ್ರೆ ಒಂದು 50% ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಆತನ ಮೊದಲು ಇಟ್ಕೊಂಡು ಎಲ್ಲ ಸತ್ಯ ಬಾಯಿ ಬಿಡಿಸ್ಬೇಕು. ಇಲ್ಲಾಂದರೆ ಇದು ದಿನ ಇನ್ನೂ ಗಲೀಜಾಗ್ತಾನೆ ಇರುತ್ತೆ. ಆದಷ್ಟು ಬೇಗ ಕ್ಲೀನ್ ಮಾಡಬೇಕು. ಇವಾಗ ಗೊತ್ತಿಲ್ವಾ ಹಿರಿಯರುಗಳಿಗೆ ಇವರಿಲ್ಲ ಮಾಡ್ತಿದ್ರೆ ಸಮುದಾಯ ಕೆಟ್ಟ ಸಿಗುತ್ತೆ ಮಠಗಳಿಗೆ ಏನೂ ಎಲ್ಲೂ ಕೂಡ ಒಂದು ಹೆಸರುಗಳನ್ನು ಹಾಳಾಗ್ತಾ ಇರ್ತಾರೆ. ಯಾಕಂದರೆ ಮಠಗಳು ಬೆಳೀತಾ ಇರಬೇಕು. ಸುಮಾರು ಕಡೆ ಬ್ರಾಂಚಸ್ ಇದೆ. ಯಾಕಂದರೆ ಹೊರದೇಶದಲ್ಲಿ ಬ್ರಾಂಚಸ್ ಇರ್ತಕ್ಕಂಥ ಏಕೈಕ ಮಠ ಅಂತ ಹೇಳ್ತೀವಿ BDS. ಆದರೆ ಇಲ್ಲಿನ ಮಠಗಳಿಗೆ ಈ ರೀತಿ ಯಾರೋ ಬೇರೆ ವ್ಯಕ್ತಿ ಬಂದು ಯಾವುದೇ ರೀತಿಯಾದಂಥ ಕೆಲಸಗಳಕ್ಕಾಗ್ಬಿಟ್ಟಿದೆ. ಅಲ್ಲಿರ್ತಕ್ಕಂಥ ಸ್ವಾಮೀಜಿಗಳಿಗೆ ಒಂದು ಟಾರ್ಚರ್ ಕೊಡುವಂಥ ಕೆಲಸ ಆಗ್ತದೆ. ಯಾಕಂದರೆ ನಿಮ್ಮಲ್ಲೇ ಏನೋ ಕೊಲೆಯತ್ನ ನಡೀತು ಅಂತ ಹೇಳ್ತೀರಾ, ನನ್ನನ್ನು ಇಲ್ಲಿ ಲೋಕಲಲ್ಲೂ ಕೂಡ ನನ್ನ ಮೇಲೆ ಅಟ್ಯಾಕ್ ಮಾಡ್ಸೋಕ್ಕೆ ಇವ್ರನ್ನೂ ಕೂಡ ಟ್ರೈ ಮಾಡ್ತಾರೆ ಅಂತೀರಾ. ಆ ವ್ಯಕ್ತಿ ಪ್ರಭಾವ ಏನು ಇಲ್ಲಿ ಏನಲ್ಲ ಹಿನ್ನೆಲೆ ನಾವು ಏನಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ? ಈಗ ನಮ್ಮನ್ನೆಲ್ಲ ಈ ಥರ ಭಾಳಷ್ಟು ಜನಗಳನ್ನ ಇವರು ಸಾಯಿಸಿದ್ದಾರೆ. ಈಗ ತೋಳಿ ನಮ್ಮ ಗ್ರೇಟರ್ ನೋಯ್ಡಾ ಡೆಲ್ಲಿಲಿ ಇದೆಯಲ್ಲ ಶಾಖಾ ಮಠ, ಅಲ್ಲೇ ಕೂಡ ಮದ್ದೂರಿಂದ ಒಂದು ಹುಡುಗ ಹೋಗ್ತಾನೆ, ಅಕೌಂಟೆಂಟ್ ಹುಡುಗನ ಮದ್ದೂರಿಂದ ಕಳಿಸ್ತಾನೆ. ಯಾವುದೋ ಒಕ್ಕಲಿಗರ ಸಮುದಾಯದವನು ಹುಡುಗ ಅಲ್ಲಿ ಕಳಿಸ್ತಾರೆ. ಇಲ್ಲಿಂದ ಕಳಿಸಿದ ಮೇಲೆ ಹೋಗಿದ್ದು 8 ದಿನಕ್ಕೆ ಅವನಿಗೆ ಮಠದ ಒಳಗಡೆನೇ ಚಾಕು ಚುಚ್ಚಿ ಹೊಟ್ಟೆಗೆ ಎಲ್ಲ ಕತ್ತೆಲ್ಲ ಕೂದಿ ಸಾಯಿಸಿದೆ ಮಠದ ಒಳಗಡೆ. ಆಮೇಲೆ ರಾತ್ರಿ ಮಾಡಿರೋದು ಅಲ್ಲಿ CC ಕ್ಯಾಮ್ರಾ ಇದೆ, ಡ್ರೈವರ್ ಇದ್ದಾರೆ, ಭಟ್ರಿದ್ದಾರೆ, ಒಬ್ಬರು ಸ್ವಾಮೀಜಿ ಇದ್ದಾರೆ, ಇನ್ನೂ 100 ಕೆಲಸ ಬಿಲ್ಡಿಂಗ್ ಸ್ಕೂಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಲ್ಲಿ 100 ಜನ ಇದ್ದಾರೆ. ಇಷ್ಟು ಜನ ಎಲ್ಲ ವಾಚ್ಮ್ಯಾನ್ ಇದ್ದಾರೆ, ಇಷ್ಟು ಜನ CCTV ಇದೆ. ಇಷ್ಟು ಎಲ್ಲ ಇದ್ದು ಕೂಡ ಮಠದ ಒಳಗಡೆ ಒಬ್ಬ ಹುಡುಗನ ಮರ್ಡರ್ ಆಯಿತು ಅಂದರೆ ಅದು ಚಿಂಚಿಗಿರಿ ಗ್ರೇಟರ್ ನೋಯ್ಡಾ ಶಾಖಾ ಮಠದಲ್ಲಿ ಏನಿದ್ರ ಅರ್ಥ? ಆಮೇಲೆ ಎಲ್ಲ ಪೊಲೀಸ್ ನಾಯಿ ಇವೆಲ್ಲ ಬಂದಂತೆ ಬೆಳಿಗ್ಗೆ ಎಲ್ಲ ಆಯಿತು ಅಂತ ಹೇಳ್ತಾರೆ. ಇಷ್ಟೇ, ಮುಂದಕ್ಕಿಲ್ಲ ಮಾತು. ಏನಕ್ಕಾಯಿತು, ಯಾರು ಮಾಡಿಸಿದ್ರು, ಯಾಕೆ ಮಾಡಿಸಿದ್ರು ಅಂತ. ಬಟ್ ಇದ್ರ ಬಗ್ಗೆ ನಮಗೆ ಬಂದಿದ್ದು ಈ ಶೇಖರ್ ಸ್ವಾಮೀಜಿ ಮತ್ತು ಇಂಜಿನಿಯರ್ ಗೋಪಾಲ್ ಇವ್ರದ್ದು ಕೈವಾಡ ಇದೆ. ಯಾಕಂದರೆ ನಡೆಯೋದೇ ಹೆಣ್ಣು ಮಣ್ಣಿಗೆ ಅಧಿಕಾರ ಹಣಕ್ಕೆ ಇದಕ್ಕೆ ನಡೆಯೋದು, ಅದಕ್ಕೆ ಅಂತಲೇ ನಡೆದಿದೆ ಅನ್ನೋದು ಮಾಹಿತಿ. ಬಟ್ ಇದನ್ನೆಲ್ಲ ಕೂಲಂಕುಷವಾಗಿ ಎಂಕ್ವೈರಿಗೆ ಎಂಕ್ವೈರಿ ಮಾಡಿದ್ರೆ ಎಲ್ಲ ಸತ್ಯ ಗೊತ್ತಾಗುತ್ತೆ. ಹಾಗಾಗಿ ಇವರು ಮೊದಲಿಂದನೂ ಮಾಡ್ಕೊಂಡೇ ಬಂದಿರೋದು ಈ ಥರ. ನಮ್ಮನ್ನ ಭಾಳ ವರ್ಷಗಳಿಂದ ಸಾಯಿಸ್ಬೇಕಂತ ವಂಚಾಗ್ತಾ ಇದ್ದಾರೆ. ಇಲ್ಲ ಪ್ರಾಣಹಾನಿ ಮಾಡಬೇಕು, ಇಲ್ಲ ಮಾನಹಾನಿ ಮಾಡಬೇಕಂತ ಭಾಳ ವರ್ಷಗಳಿಂದ ವಂಚಾಗ್ತಾ ಇದ್ದಾರೆ. ಇವತ್ತು ಕೂಡ ವಂಚಾಗ್ತಾ ಇದ್ದಾರೆ. ಇವತ್ತು ಎಷ್ಟು ತಾರೀಕು? 5ನೇ ತಾರೀಕು ಅಕ್ಟೋಬರು 2024ನೇ ಇಸ್ವಿ. ಈಗ ನವರಾತ್ರಿ ಪೂಜೆಗಳು ನಡೀತಿದೆ ಈ ರೀತಿ. ನೀವೆಲ್ಲೋ ಒಂದು ಕಡೆ ಮಠದ ಉತ್ತರಾಧಿಕಾರಿಯಾಗಿ ನಿರ್ಮಾಣ ಮಾಡಬಹುದು, ಅಧಿಕಾರ ಸ್ವೀಕಾರ ಮಾಡ್ತಾರೆ ಹಿರಿಯ ಸ್ವಾಮೀಜಿಗಳು ಬಾಲಗಂಗಾಧರ ಸ್ವಾಮೀಜಿ ಹೋದ್ಮೇಲೆ. ಇವತ್ತು ಕೂಡ ನಿರ್ಮಲಾನಂದ ಸ್ವಾಮೀಜಿಗಳು ಅಧಿಕಾರದಲ್ಲಿ ಇಲ್ಲ. ಅವ್ರು ಯಾವುದೇ ರೀತಿಯಾದಂತಹ ಅಧಿಕಾರ ಮಠದಿಂದ ಯಾವುದೇ ರೀತಿ ಅಧಿಕೃತವಾಗಿಲ್ಲ. ಬರೀ ಸ್ವಾಮೀಜಿ ಹೇಳೋದಕ್ಕಷ್ಟೇ ಅವರು ಹೇಳೋದು, ಯಾವುದೇ ಬೈಲ ಇಲ್ಲ. ಮಠದಿಂದ ಏನು ರೂಪುರೇಷೆ ಮಾಡಬೇಕು, ಮಠದಿಂದ ಸೈನ್ ಆಗಬೇಕು, ಅಥವಾ ಈ ಮಠಕ್ಕೆ ಇವರೇ ಉತ್ತರಾಧಿಕಾರಿ ಅನ್ನೋದು ಮಠದ ಬೈಲಾದಲ್ಲಿ ಎಂಟ್ರಿ ಆಗಬೇಕು. ಮಠಗಳಿಗೆ ಬೈಲನೇ ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಿಮಗೆ ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ? ಅದು ನಿಮಗೆ ಎಷ್ಟು ಇದ್ರ ಬಗ್ಗೆ ಗೊತ್ತು? ಅಲ್ಲ, ಈಗ ಈ ವಿಚಾರ ನಿಮ್ಗೆ ಯಾರು ಹೇಳಿದ್ದು? ನಿಮಗೆ ಈ ಥರ ಮಾಹಿತಿ ಬಂತು ಎಲ್ಲಿಂದನೂ. ಬಟ್ ಆ್ಯಕ್ಚುಲಿ ಈಗ ಏನು ವಿಲ್ ಇದೆಯೋ ಅದನ್ನು ಎಲ್ಲರಿಗೂ ಒಂದೊಂದು ಕಾಪಿ ಕೊಡಿ ಅಂತ ನಾನೇ ಹೇಳಿದ್ದೀನಿ. ಅದನ್ನ ಎಲ್ಲರಿಗೂ ಒಂದೊಂದು ಕಾಪಿ ಕೊಟ್ಟರೆ ಅದರಲ್ಲಿ ಏನಿದೆ ಅಂತ ನೋಡ್ಬೋದು. ಆಗ ಎಲ್ಲರಿಗೂ ಕೂಡ ಸತ್ಯ ಗೊತ್ತಾಗುತ್ತೆ. ಇಲ್ಲ, ನಾವು ಆಗಲೇ ಈಗ 2.5 ವರ್ಷ 3 ವರ್ಷ ಹತ್ತತ್ರ ಆಯಿತು. ನಾವು ಆಲ್ ಇಂಡಿಯಾ ಪ್ರೆಸ್ ಮೀಟಿಗೆ ಬನ್ನಿ, ಲೈವು ಮುಖಾಮುಖಿ ಚರ್ಚೆಗೆ ಅಂತಲೂ ಕೂಡ ಹೇಳಾಯಿತು. ನಾವು ಯಾರಿಗೆ? ಶೇಖರ್ ಸ್ವಾಮೀಜಿ ಮತ್ತು ಇನ್ನೊಬ್ಬರು ಪ್ರಸನ್ನನಾಥ್ ಸ್ವಾಮೀಜಿ ಅವರಿಗೆ. ಯಾಕಂದರೆ ಇವರಿಬ್ಬರೇ ನಮ್ಮ ಬಗ್ಗೆ ಹಾಗೆ ಹೀಗೆ ಅಂತೇಳಿ ಅಗೌರವವಾಗಿ ಮಾತಾಡಿದರು. ಹಾಗಾಗಿ ಇನ್ನು ಅವ್ರು ಸುಮ್ಮನೆ ಇರೋದ್ರಲ್ಲಿ ಅರ್ಥ ಇಲ್ಲ ಅಂತೇಳಿ ನಾವೇ ಕೂಡ ಇದು ಲೈವ್ ಮುಖಾಮುಖಿ ಚರ್ಚೆಗೆ ಬನ್ನಿ ಆಲ್ ಇಂಡಿಯಾ ಪ್ರೆಸ್ ಮೀಟ್ಗೆ ಅಂತ ಕೂಡ ನಾವು ಕರೆದಿದ್ವಿ. ಅವತ್ತಿಂದ ಕೂಡ ಇದುವರೆಗೂ ಸದ್ಯ ಇಲ್ಲ, ಪದಗಳೇ ಇಲ್ಲ, ಒಂದು ಶಬ್ದನೂ ಕೇಳಿಸಿಲ್ಲ ನಮಗೆ. ಬಟ್ ನಮಗೆ ಗೊತ್ತಿಲ್ದಂಗೆ ಅಲ್ಲಿ ಹಿಂದೆ ಯಾರ್ಯಾರು ಏನೇನು ಹೇಳ್ಕೊಂಡು ಬಿಲ್ಡಪ್ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಬಟ್ ಮುಖಾಮುಖ ಚರ್ಚೆ ಕೂತಾಗಲೇ ಎಲ್ಲ ಸತ್ಯ ಗೊತ್ತಾಗುತ್ತೆ. ನೀವು ಮಾಧ್ಯಮದವರು ಕೂರಿಸ್ಬೇಕು. ನಿಮ್ಮ ಪ್ರಕಾರ ಬರೀ ಮಾತಲ್ಲ ಅಷ್ಟೇ ಈಗ ನಿರ್ಮಾಣ ಸಮಿತಿ ಪೀಠಾಧ್ಯಕ್ಷರಾಗಿರೋದು. ಬೈಲಾದಲ್ಲಿ ಇಲ್ಲೂ ಕೂಡ ಮಠದ
ಯಾವುದೇ ರೀತಿಯಾದಂಥ ಅಧಿಕೃತವಾಗಿಲ್ಲ. ಈಗ ನೀವು ಆ ಶೇಖರ್ ಸ್ವಾಮೀಜಿ ಪ್ರಸನ್ನ ಸ್ವಾಮೀಜಿ ಅಂತ ಇದ್ರಲ್ಲ, ಅವ್ರ ಮೊದಲು ನಮ್ಮ ಮುಖಾಮುಖ ಚರ್ಚೆಗೆ ಅವ್ರನ್ನ ಕೂರಿಸಿ, ಆಗ ನಿಮ್ಗೆಲ್ಲ ಸತ್ಯ ಗೊತ್ತಾಗುತ್ತೆ. ಈಗ ನಾವು ಇಲ್ಲೇನೋ ಹೇಳೋದು, ಅವರಲ್ಲೇನೋ ಹೇಳ್ಕೊಳ್ಳೋದು, ಇವೆಲ್ಲ ಯಾಕೆ? ಹೌದೇ? ಈಗಾಗಲೇ ಗುರುಜಿಯವ್ರ ಸತ್ಯ 10 ವರ್ಷ ಆಯಿತು. 10 ವರ್ಷದಿಂದ ಸಾವಿರಾರು ಕೋಟಿ ಅವ್ಯವಹಾರ ಆಗೋಗಿದೆ. 100 ಕೋಟಿ ಅಲ್ಲ, ಸಾವಿರಾರು ಕೋಟಿ ಅವ್ಯವಹಾರ ಆಗಿದೆ. ಅದರಲ್ಲೇ ಎಷ್ಟೋ ಕೋಟಿ ಗಟ್ಟಲೆ ಈ ಶೇಖರ್ ಸ್ವಾಮಿ ನಮಗೂ ನೀರು ಕುಡಿದಿದ್ದಾರೆ ಆತ. ಇದೇ ಥರ ಇವಾಗಲೂ ಕೂಡ ನಮ್ಮನ್ನ ಸಾಯಿಸ್ಬೇಕಂತಾನೆ, ವಾಮಾಚಾರಕ್ಕಂತಾನೆ ಎಷ್ಟೋ ಕೋಟಿಗಳು ಈ ರೌಡಿಗಳು ಈ ತರಲೆಗಳನ್ನ ಚೂಬಿಟ್ಟು ಅವ್ರಿಗೆ ಸುಮ್ಮನೆ ಬರ್ತಾರೆ, ದುಡ್ಡು ಕೊಡಲೇಬೇಕಲ್ಲ. ಆಗ ಅದೆಲ್ಲರೂ ಕೂಡ ನಡೀತಿದೆ. ಅದೇ ಈಗ ನಾವು ಹೇಳಿದ್ವಿ ಈಗಾಗಲೇ 1 ವರ್ಷದ ಹಿಂದೆನೇ ಹೇಳಿದ್ವಿ ಬೇರೆ ಮಾಧ್ಯಮದವ್ರು ಕೇಳಿದಾಗ. ಅವ್ರಿಗೂ ಈಗ ಶೇಖರ್ ಸ್ವಾಮಿ ಆತನ ಮೊಬೈಲಲ್ಲಿ ಯಾವುದೋ ಫೋಟೋ ವಿಡಿಯೋ ತಗೊಂಡಿದ್ದಾರೆ ಅನ್ನೋದೊಂದು ಮಾಹಿತಿ ಇದೆ. ಅದನ್ನ ಇಟ್ಕೊಂಡು ಎದುರಿಸ್ತಾ ಇದ್ದಾರೆ ಅನ್ನೋದು ಮಾಹಿತಿ ಇದೆ. ಏನು ಅನ್ನೋದೇ ಈಗ ಇವರು ಮುಖಾಮುಖ ಚರ್ಚೆಗೆ ಫೋನ್ ಕುತ್ಕೊಂಡ್ರೆ ತಾನೇ ನಮ್ಗೆ ಗೊತ್ತಾಗೋದು ಯಾವುದೇ ವಿಚಾರ. ಆಮೇಲೆ ಮಾತಾಡ್ಕೊಂಡು ಏನೇ ಒಂದು ಒಳ್ಳೆ ಸಣ್ಣದೊಂದು ಸಮಸ್ಯೆ ಬಂದರೂ ಕೂಡ ಇಮಿಡಿಯೇಟಾಗಿ PGS ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಇಷ್ಟು ದೊಡ್ಡದು ವಿಚಾರ, ಇಷ್ಟು ದೊಡ್ಡದಾಗಿ ಮಠದ ಸ್ವಾಮೀಜಿಗಳ ಮೇಲೆ ಅಲ್ಲೇ ಆಗ್ತಾಯಿದೆ, ಮಠ ಸ್ವಾಮೀಜಿಗಳಿಗೆ ಜೀವನಕ್ಕೆ ಬೆದರಿಕೆ ಇದೆ, ಮಠವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಒಂದೊಂದು ಶಾಖಾ ಮಠದಲ್ಲೂ ಸಾವಿರಾರು ವಿದ್ಯಾರ್ಥಿಗಳು ಇರ್ತಾರೆ, ಸಂಪೂರ್ಣ ಜವಾಬ್ದಾರಿ ತಗೊಂಡು ನಡೆಸಬೇಕು ಅಂತ ನೀವು ಒಂದು ಗುರಿ ಇಟ್ಕೊಂಡು ಬಂದಿರ್ತೀವಿ. ಅಂಥವ್ರ ಮೇಲೆ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ಸಮುದಾಯ ನಾಯಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಈಗ ನಾವು ಇದುವರೆಗೂ ಕೂಡ ನಮ್ಮ ಸಮುದಾಯದ ಮುಖಂಡರು ಕೂಡ ಯಾರು ಸಂಪರ್ಕ ಮಾಡಲೇ ಇಲ್ಲ. ಆಮೇಲೆ ಒಕ್ಕಲಿಗರ ಸಂಘಕ್ಕೆ ನಾವೇ ಖುದ್ದಾಗೂ ಕೂಡ ಹೋಗಿದ್ವಿ. ಅಲ್ಲೂ ಕೂಡ ಎಲ್ಲ ಡೈರೆಕ್ಟ್ರುಗಳಿಗೆ ಒಂದು 35 ಜನ ಇದ್ದಾರಂತೆ. ಲಿಸ್ಟ್ ಕೊಟ್ಟರು, ನಾನು ಲಿಸ್ಟ್ ತೊಗೊಂಡ್ಬಂದೆ. ಅವ್ರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿದೆ, ಫೋನ್ ಮಾಡಿದೆ, ವಾಟ್ಸಪ್ ಮಾಡಿದೆ, ಭಾಳಷ್ಟು ವಿಚಾರಗಳು ತಿಳಿಸಿದೆ. ಅಲ್ಲೂ ಕೂಡ ಲೆಟರ್ಗಳೆಲ್ಲ ಕೊಟ್ಟು ಬಂದೆ. ಅವರು ಕೂಡ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹೀಗೆ ನಮ್ಮ ಸಮುದಾಯದ ಮುಖಂಡರುಗಳು, ರಾಜಕೀಯ ಮುಖಂಡರು ಎಲ್ಲರಿಗೂ ಕೂಡ ಗೊತ್ತು, ವಿಷಯ ಸಾಕಷ್ಟು ತಿಳಿಸಿದ್ದೀವಿ. ಅವ್ರಿಗೂ ಕೂಡ ಗೊತ್ತಿಲ್ಲ. ಆದರೂ ಕೂಡ ಇಷ್ಟೆಲ್ಲ ಆದರೂ ಕೂಡ ಯಾರೂ ಏನೂ ಕೇಳ್ತಾ ಇಲ್ಲ. ಈ ನಮ್ಮ ಮಠದ ಕೆಲವು ಪಾಪಿಗಳು ಅವ್ರಿಗೇನೇನಂತ ಹೇಳಿದಾರೋ ಗೊತ್ತಿಲ್ಲ. ಇಲ್ಲ ಅದನ್ನೇ ಅದೇ ಅವ್ರು ಹೇಳಿದ್ದೆ ಸತ್ಯ ಅಂತ ನಂಬ್ಕೊಂಡು ಇವರಿದ್ದಾರೋ ಏನನ್ನೋದು ಗೊತ್ತಿಲ್ಲ. ಯಾರೇ ಬೆಂಬಲ ಬರೋಕೆ ಬಿಡ್ತಾ ಇಲ್ಲ. ಈಗ ಯಾರೇ ಬೆಂಬಲಕ್ಕೆ ಬಂದರೆ ಅವ್ರಿಗೆ ಎದುರಿಸೋದು, ಅವ್ರನ್ನ ಸಾಯಿಸೋದು, ಆ ರೀತಿ ನಡೀತಿದೆ. ಆ ಲೆವೆಲ್ ಇದ್ದಾರೆ. ಈಗ ನೀವೇ ಉದಾಹರಣೆಗೆ ತಗೊಳ್ಳಿಲ್ಲ, ಒಬ್ಬರು ಬಂದಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಈಗಲ್ಲ, ನಮ್ಮನ್ನ ಮೊದಲಿಂದನೂ ಒಂಟಿಯಾಗೆ ಮಾಡ್ಬೇಕು ಅನ್ನೋದು ಇವ್ರದ್ದು. 2007ನೇ ಇಸ್ವಿಯಿಂದನೂ ನಾವು ಒಬ್ಬರೇ ಇರೋದು. ನಮ್ಮ ಹತ್ರ ಯಾರನ್ನೇ ಬರೋಕೆ ಬಿಡೋಲ್ಲ. ಬಂದರೂ ಕೂಡ ಅವ್ರಿಗೆ ಎದುರಿಸೋದು, ಬೆದರಿಸೋದು ಈ ರೀತಿಯಾಗಿ ನಡೀತಿದೆ. ಓವರಾಲ್ ಆಗಿ ಒಕ್ಕಲಿಗರ ಸಂಘ, ಒಕ್ಕಲಿಗರ ಮಠ ಸಂಸ್ಥೆ, ಆದಿಚುಂಚನಗಿರಿ ಸಂಸ್ಥೆ ಉಳಿಸ್ಬೇಕಾದ್ರೆ ಇವರಿಬ್ಬರ ಮೇಲೆ ಕ್ರಮ ತಗೋಬೇಕು, ಇವ್ರ ಬಗ್ಗೆ ಎಂಕ್ವೈರಿ ಮಾಡಬೇಕು ಅಂತ ನಿಮ್ಮ ಆಗ್ರಹ? ಅಯ್ಯೋ ಭಾಳ ಅತಿ ಶೀಘ್ರದಲ್ಲಿ ಕ್ರಮ ತಗೋಬೇಕು, ಸೀರಿಯಸ್ ಆಗಿ ತಗೋಬೇಕು. ಜೊತೆಗೆ ಇವರು ಹೆವಿ ಕ್ರಿಮಿನಲ್ ಇದ್ದಾರೆ. ಇವರೇನು ಸಾಮಾನ್ಯ ಅಂತ ತಿಳ್ಕೊಬಿಡಿ. ಬೇಳ ಕೃಷ್ಣಗೆ ಹೆಂಗೆ ಉತ್ತರ ಕೊಡ್ಬೇಕನ್ನೋದು ಗೊತ್ತೈತೆ. ಅಂಥ ಪಟ್ಟಿಂಗರಿದ್ದಾರೆ. ಬಟ್ ನಮ್ಮ ಮುಂದೆ ನಡೆಯಲ್ಲ, ನಮ್ಮ ಹಿಂದೆ ನಿಮ್ಗೆ ಹೇಳ್ಕೊಬೋದು ಅಷ್ಟೇ. ಅದಕ್ಕೆ ಹೇಳೋದು ನನ್ನ ಮುಂದೆ ಕೂರಿಸಿ ಅಂತ ಹೇಳೋದು. ಅಲ್ಲ ಈಗ ಅಯ್ಯೋ ನೋಡೋಣ ಏನೇನಾಗುತ್ತೆ ಅಂತ. ಏನೇನಾಗುತ್ತೆ ಜೀವಕ್ಕೆ ಬೆದರಿಕೆ ಅಂತ ಲೋಕಲಲ್ಲಿ ಕಂಪ್ಲೇಂಟ್ ಬಂದ ನಾವು ಎಷ್ಟೋ ಕಂಪ್ಲೇಂಟ್ ಕೊಟ್ಟಿರೋ ಲೆಟ್ರ್ ಕೂಡ ಕಳಿಸಿದೀವಲ್ಲ. ಯಾವುದೇ ರೀತಿ ಕ್ರಮ ಇಲ್ಲ, ಆಶ್ವಾಸನೆ ಇಲ್ಲ. ಅಲ್ಲ ಇವರು ಕೆಲವು ಪೊಲೀಸ್ ಆಫೀಸರ್ಸ್ನೇ ಒಳ್ಳೊಳ್ಳೆ ಕಡೆ ಪ್ರಮೋಷನ್ ಕೊಡಿಸಿ, ವರ್ಗಾವಣೆ ಮಾಡಿಸಿ, ಒಳ್ಳೊಳ್ಳೆ ಪೋಸ್ಟ್ ಕೊಡಿಸಿ ಅವ್ರನ್ನೇ ಬುಟ್ಟಿಗೆ ಹಾಕೊಂಡವ್ರೆ. ಅವ್ರನ್ನೇ ಬುಟ್ಟಿಗೆ ಹಾಕೊಂಡ್ಬಿಟ್ಟವ್ರೆ. ಪಾಪ ಅವ್ರಿಗೂ ಕೂಡ ಏನೇನೋ ಹೇಳೋದು, ಅವ್ರಿಗೆ ಗೊತ್ತಿರೋ ಸತ್ಯ. ಪಾಪ ಏನೇನು ಹೇಳಿ ಪಾಪ ಅವ್ರನ್ನೇ ನಮ್ಮ ಮೇಲೆ ಕೂಬಿಡೋದು. ಪಾಪ ಅವರು ಏನೋ ನಮ್ಮ ಋಣನ ಆ ಭಾವನೆಯಲ್ಲಿ ಇವ್ರು ಇರ್ತಾರೆ. ಈ ಪಾಪಿಗಳು ಅದನ್ನೇ ದುರುಪಯೋಗ ಪಡಿಸ್ತಾರೆ. ಆ ರೀತಿ ಎಲ್ಲ ನಡೀತದೆ. ಅಯ್ಯೋ ಅವ್ರಿಗೂ ಎಲ್ಲ ಇವರು ಅವ್ರಿಗೂ ಎಲ್ಲ ಕುಮಾರಸ್ವಾಮಿ ಅವ್ರು ಬಂದರೆ ಅವ್ರಿಗೆ ಒಂದು ಹೇಳೋದು, DK ಶಿವಕುಮಾರ್ ಅವ್ರು ಬಂದರೆ ಅವರಿಗೆ ಒಂದು ಹೇಳೋದು, CT ರವಿ ಅವರು, ಅಶೋಕ್ ಅವ್ರು ಬಂದರೆ ಅವರಿಗೆ ಒಂದು ಹೇಳೋದು. ತುಂಬ ನೋಡಿ, ಈಗ ಯಾರು ಒಬ್ರು ಬರಲೇಬೇಕಲ್ಲ ನಮಗೆ. ಯಾರು ಬರಲಿಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದು. ಹೀಗೆ ತುಂಬ ದುಷ್ಟರಿದ್ದಾರೆ.